ಆಕಾಶವಾಣಿ. ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿಬರೋಣ. ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಕಾರ್ಯಕ್ರಮ ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ಹಾಗೂ ಗ್ರಾಮೀಣ ಭಾಗದವರಿಗಾಗಿ ನಡೆಸಲಾದ ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಮುಗಿದಿದ್ದು, ಈ ಹಂತದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಸ್ಪರ್ಧಿಗಳಿಗೆ ಕಲಬುರಗಿ ಜೇವರ್ಗಿ ರಸ್ತೆಯಲ್ಲಿರುವ ಸಿರನೂರಿನ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಸೆಪ್ಟೆಂಬರ್ 22ರಂದು ವಿಭಾಗ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ. ಇದುವರೆಗೂ ಕಲ್ಯಾಣ ಕರ್ನಾಟಕದ ಒಟ್ಟು 20,000 ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ವಿಭಾಗ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದಂತವರಿಗೆ 2025ರಲ್ಲಿ ನಡೆಯುವ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಸ್ವರ್ಣ ಜಯಂತಿ ಕಾರ್ಯಕ್ರಮದ ವಿಶೇಷ ಸಮಾರಂಭದಲ್ಲಿ ಸ್ಮರಣಿಕೆ, ನಗದು ಪುರಸ್ಕಾರ ಮತ್ತು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಗುವುದು. ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ 9 ದಿನ 9 ವಿಷಯಗಳೊಂದಿಗೆ 90 ಜನ ಪ್ರಾಜ್ಞಾಯಕರು, 900 ಚಿಂತಕರೊಂದಿಗೆ 9,000 ಸ್ವಯಂ ಸೇವಕರು 240 ಎಕರೆ ಪ್ರದೇಶದ ಪ್ರಕೃತಿ ನಗರದಲ್ಲಿ ಪ್ರಸ್ತುತಪಡಿಸುವಂತಹ ಜಾಗತಿಕ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ. ಈ ಉತ್ಸವ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೀರ್ನಹಳ್ಳಿಯಲ್ಲಿ ನಡೆಯಲಿದೆ. ಈ ಉತ್ಸವದ ತಯಾರಿಯ ದೃಷ್ಟಿಯಿಂದ ಬರುವ ಸೆಪ್ಟೆಂಬರ್ 28 ಹಾಗೂ 29ರಂದು ಸೇಡಂನಲ್ಲಿ ಅತಿ ಮಹತ್ವದ ಸಭೆ ನಡೆಯಲಿದೆ. ಭಾರತ ವಿಕಾಸ ಸಂಗಮದ ಪ್ರಮುಖರು, ವಿಕಾಸ್ ಅಕಾಡೆಮಿಯ ಪ್ರಮುಖರು, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪ್ರಮುಖರು, ಚಿಂತಕರು, ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮದ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. 2025ರಲ್ಲಿ 9 ದಿನಗಳ ಕಾಲ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಲು ಅಪೇಕ್ಷಿಸುವವರು ಈ ಸಭೆಗೆ ಹಾಜರಾಗಬಹುದು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ವಿಕಾಸ್ ಅಕಾಡೆಮಿಯ ಸಂಯೋಜಕರು ಆದ ಬಸವರಾಜ್ ಪಾಟೀಲ್ ಸೇಡಂ ಅವರು ಸಂಸ್ಕೃತಿ ಉತ್ಸವದಲ್ಲಿ ಸ್ವ ಇಚ್ಛೆಯಿಂದ ಕಾರ್ಯಕರ್ತರಾಗಿ ಭಾಗವಹಿಸಲು ಅಥವಾ ಉತ್ಸವಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಹಕಾರ ನೀಡಲು ಸಭೆಗೆ ಆಹ್ವಾನಿಸಿದ್ದಾರೆ. ಗಮನಿಸಿ, 2025ರಲ್ಲಿ 9 ದಿನಗಳ ಕಾಲ ನಡೆಯುವ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ ಕಾರ್ಯಕರ್ತರಾಗಿ ಭಾಗವಹಿಸಲು ಅಥವಾ ಉತ್ಸವಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಹಕಾರ ನೀಡಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9964394151 9964394151. ಇನ್ನೊಂದು ದೂರವಾಣಿ ಸಂಖ್ಯೆ ಇದೆ, 7483731322 7483731322. ಕೊತ್ತಲ ಸ್ವರ್ಣ 2025 ಹಾಗೂ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದ ಪೂಜ್ಯರು ಆಗಿರುವ ಪರಮಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಇದುವರೆಗೆ ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಕಲಬುರಗಿ ಜಿಲ್ಲೆಯಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಗೌರವಾನ್ವಿತ ಗುರು ಹಿರಿಯರನ್ನು, ಮಾತೆಯರನ್ನು, ಯುವಕರನ್ನು ಆಹ್ವಾನಿಸಲು ಪೂಜ್ಯರು ಈ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಯಾತ್ರೆ ಆರಂಭವಾಗಿದ್ದು, ಇಂದು ಬೆಳಿಗ್ಗೆ ಸುಕ್ಷೇತ್ರ ಹಾರುಕೂಡ, ಮಧ್ಯಾಹ್ನ ಹುಲಸೂರು, ಸಂಜೆ ಭಾಲ್ಕಿಯನ್ನು ಪೂಜ್ಯರು ತಲುಪಲಿದ್ದಾರೆ. ನಾಳೆ ಸೆಪ್ಟೆಂಬರ್ 9ರಂದು ಬೆಳಿಗ್ಗೆ ಔರಾದ್, ಸಂಜೆ ಬೀದರ್ ನಗರ ತಲುಪಲಿದ್ದಾರೆ. ಸೆಪ್ಟೆಂಬರ್ 10ರಂದು ನಾಡಿದ್ದು ಬೆಳಿಗ್ಗೆ ಚಿಟುಗುಪ್ಪ, ಮಧ್ಯಾಹ್ನ ಚಿಂಚೋಳಿಗೆ ಪೂಜ್ಯರು ಆಗಮಿಸಲಿದ್ದಾರೆ. ಸೆಪ್ಟೆಂಬರ್ 11ರಂದು ಬುಧವಾರ ಪೂಜ್ಯರ ವಿಕಾಸ ಪಥ ಯಾತ್ರೆ ಸಂಪನ್ನವಾಗಲಿದೆ. ಸೆಪ್ಟೆಂಬರ್ 11ರಂದು ಬೆಳಿಗ್ಗೆ ಕಾಳಗಿಯ ಮೂಲಕ ಮಧ್ಯಾಹ್ನದವರೆಗೆ ಪೂಜ್ಯರು ಸೇಡಂ ತಲುಪಲಿದ್ದಾರೆ.
ಪೂಜ್ಯರ ಈ ಪುರಪ್ರವೇಶದ ಸಂದರ್ಭದಲ್ಲಿ ಸೇಡಂನ ಅರೆಬೊಮ್ಮನಹಳ್ಳಿ ಶ್ರೀ ನಾಗೇಂದ್ರಪ್ಪ ಬ ಪಾಟೀಲ್ ಮಂಗಲ ಮಂಟಪ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಸೇಡಂನ ಶ್ರೀ ಶಿವಶಂಕರೇಶ್ವರ ಮಠದ ಶಟಸ್ಥಲ ಬ್ರಹ್ಮಿ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸೇಡಂನ ಶ್ರೀ ಹಾಲಪ್ಪಯ್ಯ ವಿರಕ್ತ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸೇಡಂ ತಾಲೂಕಿನ ಸರ್ವ ಮಠಾಧೀಶರು ಸಾನ್ನಿಧ್ಯ ವಹಿಸಲಿದ್ದು, ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಶ್ರೀ ಕೊತ್ತಲಬಸವೇಶ್ವರ ದೇವಾಲಯ ಪಂಚಮಂಡಳಿಯ ಕೋಶಾಧ್ಯಕ್ಷರಾದ ಸಿದ್ದಪ್ಪ ತಳ್ಳಳ್ಳಿ, ವಿಕಾಸ್ ಅಕಾಡೆಮಿಯ ಸೇಡಂ ಜಿಲ್ಲಾ ಸಂಯೋಜಕರಾದ ಶಂಕರ್ ಸುಲೇಗಾಂವ್, ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಆದರದ ಸ್ವಾಗತವನ್ನ ಬಯಸಿದ್ದಾರೆ. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳಗರೆ, ಮೊನ್ನೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಎಲ್ಲ ಶಾಲಾ ಕಾಲೇಜುಗಳ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸಮಿತಿಯ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ವಂದಿಸಿ ಆಶೀರ್ವಾದ ಪಡೆದುಕೊಂಡರು. ಬನ್ನಿ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಈಗ ಶಿಕ್ಷಕರ ಮಹತ್ವ ಕುರಿತು ಒಂದಿಷ್ಟು ಪ್ರೇರಣಾದಾಯಿ ಅನುಭವದ ಮಾತುಗಳನ್ನ ಕೇಳೋಣ. ಖ್ಯಾತ ಶಿಕ್ಷಣ ತಜ್ಞರು, ಶಿಕ್ಷಣ ಚಿಂತಕರು, ಸ್ವತಃ ಶಿಕ್ಷಕರು ಆಗಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ. ಒಂದು ದೇಶ ಬದಲಾದದ್ದು ಯಾರಿಂದ ಸರ್? ಶಿಕ್ಷಕರಿಂದ ಆದದ್ದು. ನಾವು ನೀವು ಮನಸ್ಸು ಮಾಡಿದ್ರೆ ಬದಲಾವಣೆ ಮಾಡಬಹುದು ಅಂತ ಹೇಳ್ತಾರೆ. ಅದರಿಂದ ಅಂಥ ವೃತ್ತಿಗೆ ಸೇರಿದವ ನಾನು ಅಂತ ಒಂದು ಅಭಿಮಾನ ನನಗಿರಲಿ. ನನ್ನ ಕ್ಲಾಸ್ನಾಗ ಕೂತಂತ ಮಗು ನನ್ನ ಮಗು ಅನ್ನುವಂಥ ಪ್ರೀತಿ ನನಗೆ ಬಂದ್ರೆ ಸಾಕು. ನಾನು ಎಷ್ಟೋ ಜನ ಟೀಚರ್ಸ್ ಹೇಳ್ತಿರ್ತೀನಿ, ಆ ಮಕ್ಕಳು ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಪಾಠ ಮಾಡ್ರಿ. ನಾನು ಮೇಸ್ಟರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು ಆ ಘಟನೆಯಿಂದ. ಆದ್ರೆ ಒಂದೇ ಒಂದು ಕ್ಷಣ ಕೂಡ ನಾನು ಇಲ್ಲಿ ಬರಬಾರ್ದಾಗಿತ್ತು ಅಂತ ಅನಿಸ್ಲಿಲ್ಲ ನನಗೆ. ಇದು ಘಟನೆ ನಾನು ಆದದ್ದು ನನ್ನ ಜೀವನದಾಗ. ನಮ್ಮಪ್ಪ ಸರ್ಕಾರಿ ನೌಕರದಾರ. ಈ ಸರ್ಕಾರಿ ನೌಕರಿಗೆ ಬಹಳ ಪ್ರಾಮಾಣಿಕ ಇದ್ರೆ ಮೇಲೆ ಮೇಲೆ ವರ್ಗ ಆಗ್ತಾವೆ. ನಮ್ಮಪ್ಪ ಸುಟ್ಕೇಸ್ ರೆಡಿ ಮಾಡಿ ಇಟ್ಟಿದ್ರು ಹೋಗೋಣ ಟ್ರಾನ್ಸ್ಫರ್ಗೆ ಹೋಗ್ಲಿಕ್ಕೆ. ಆದ್ರೆ ಮಕ್ಕಳ ಶಿಕ್ಷಣ ಏನು ಮಾಡಬೇಕು? ಅದು ಧಾರವಾಡದಾಗ ಮಾಳಮಡ್ಡಿ ಒಳಗೆ ಒಂದು ಮನೆ ಮಾಡಿ ಅಜ್ಜಿ ನಾನು ನನ್ನ ಅಕ್ಕ ಇರ್ತಿದ್ವಿ 4 ಮಂದಿ. ಆಕೆ ನನಗೆ ಇನ್ನೊಬ್ಬ ತಾಯಿ. ಆಕೆಯಿಂದ ಭಾಳ ಕಷ್ಟಪಟ್ಟಿನಿ ನಾನು. ಅಯ್ಯೋ, ನಮ್ಮ ಅಕ್ಕನಿಂದ ಕಷ್ಟಪಟ್ಟಷ್ಟು ನಾನು ಯಾರೊಂದು ಕಷ್ಟಪಟ್ಟಿಲ್ಲ. ಆಕೆ ಹೆಣ್ಮಗಳು ವಿಚಿತ್ರ ಹೆಣ್ಮಗಳದು. SSLC ಇಂದ MSc ತನಕ ಫಸ್ಟ್ ರ್ಯಾಂಕ್, ಎಂದೂ ಸೆಕೆಂಡ್ ರ್ಯಾಂಕ್ ಬರಲಿಲ್ಲ. ಫಸ್ಟ್ BSc ಇಂದ MSc ಫೈನಲ್ ಇಯರ್ಗೂ 100% ರಿಸಲ್ಟ್. ಮ್ಯಾಥಮೆಟಿಕ್ಸ್ ಮೇಜರ್, ಮೈನರ್, ಸ್ಟ್ಯಾಟಿಸ್ಟಿಕ್ಸು 10 ಪ್ರಶ್ನೆ ಕೊಟ್ಟು ಯಾವ್ದು 6 ಬರೀ 10 ಬರೆದು ಬರ್ತಿಲ್ಲ. ಯಾವ್ದು ಆರಿಸ್ಕೋರು ನೀವೇ ಅಂತ ಎಲ್ಲ ಕರೆಕ್ಟೇ ಇರ್ತಿದ್ದು. 100ಕ್ಕೆ 100 ಬರೋದು. ನನಗೆ ತ್ಯಾಸ ಆತೇನೋ ಯಾಕಂತಂದ್ರೆ ನನಗೆ ಕೇಳಲ್ಲ, ಲತಾನ್ ತಮ್ಮಲ್ಲನ ನೀನು, ನೀ ಯಾಕೆ ಹೆಂಗಿದ್ದಿ? ನಾ ಏನು ಮಾಡ್ರಿ? ಆಕೆ ಫಸ್ಟ್ ರ್ಯಾಂಕ್ ಬಂದ್ರೆ. ಆಕೆ MSc ಫೈನಲ್ ಇದ್ದ, ನಾನು SSLC ಇದ್ದೆ. ನಮ್ಮಪ್ಪ ಟ್ರಾನ್ಸ್ಫರ್ ಆಗಿ 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 ಕೆಳಗೆ ಕೋಲಾರಕ್ಕೆ ಬಂದಿತ್ತು. ನಮ್ಮ ಮ್ಯಾಲೆ ಧಾರವಾಡದಾಗ ಕೆಳಗೆ ಕೋಲಾರಕ್ಕೆ ನಮ್ಮಪ್ಪ, ನಾವೆಲ್ಲ ನಮ್ಮ ಅಕ್ಕ ನಾನು ಇಬ್ರು ಸೂಟಿ ಆದಾಗ ಮಾತ್ರ ಅಪ್ಪನ ಕಡೆ ಹೋಗೋರು. 6 ತಿಂಗಳಿಗೊಮ್ಮೆ ದರ್ಶನ. ಇಬ್ರು ಹೋದ್ವಿ. ಅಪ್ಪ ಖುಷಿ ಆಯ್ತು, ಮಕ್ಕಳು ಬಂದಾರ ಅಂತ ಹೇಳಿ ಒಂದು ಗಾಡಿ ಮಾಡ್ಕೊಂಡು ತಿರುಪತಿ, ಕಾಳಹಸ್ತಿ ಎಲ್ಲ ಕಡೆ ಹೋಗಿ ಬಂದ್ವಿ. 6-7 ದಿವಸ. ರಾತ್ರಿ ಲೇಟ್ ಆಗಿ ಬಂದು ಮಲ್ಕೊಂಡ್ಬಿಟ್ವಿ. ಮುಂಜಾನೆ ನಮ್ಮ ಅಪ್ಪ ಎದ್ದು, ಈ ಗಂಡಸರಿಗೆ ಕೆಲವೊಂದು ರೋಗ ಇರ್ತಾವ. ಏನಂದ್ರೆ ಊರಾಗ ಇಲ್ಲದೆ ಹೋದಾಗ ಆ ಹಳೆ ಪೇಪರ್ ಎಲ್ಲ ಓದ್ಬೇಕು. ಹಿಂದಿನ ದಿವಸದ ಎಲ್ಲ ಪೇಪರ್ ಓದ್ಲಿಕ್ಕೆ ಹತ್ತಾರೆ. ಒಮ್ಮೆ ಓದಿರಿದ್ರೆ ನಂಬರ್ ಏನಿ ಒಂದು. ನಾ ಮಲ್ಕೊಂಡಿದ್ದೆ, ನನಗೆ ಗೊತ್ತೇ ಇಲ್ಲ. ನಮ್ಮ ಅಕ್ಕ ಕೇಳಿದ್ರು, SSLC ರಿಸಲ್ಟ್ ಬಂದು 5 ದಿವಸ ಆಗ್ಯದ, ನಮ್ಗೆ ಗೊತ್ತೇ ಇಲ್ಲ. ಆಗಿನ ಕಾಲದಾಗ ಪಾಸ್ ಆದವ್ರ ನಂಬರ್ ಎಲ್ಲ ಪೇಪರ್ನಾಗ ಬರ್ತಿತ್ತು. ಮೊದಲನೇ ಪೇಜ್ನಾಗ ಒಂದು 10 ರ್ಯಾಂಕ್ ಬರೆಯೋರು, ಉಳ್ಕಿವೆಲ್ಲ ರ್ಯಾಂಕ್ ಬರಬೇಕು. ನಮ್ಮ ಅಕ್ಕ ನನಗಿಂತ ಚಲೋ ಗೊತ್ತಿತ್ತು ನಂಬರ್ ನಂದು. ನಾ ಇದ್ದಿದ್ರು ಆಕೆನೇ ಕೇಳ್ತಿದ್ದೆ ನಂಬರ್ ಏನಂತ. ಆಕೆ ಇಲ್ದು, ಅಣ್ಣ ಚಿಂತೆ ಮಾಡಬೇಡ, ಪೇಪರ್ ತೊಗೊಂಡ್ಲು, ಮೊದಲೇ ಪುಟ ನೋಡಿಲ್ಲು, 1 2 3 4 ಇಲ್ಲ. ಅಯ್ಯೋ ಚಂಡಲ್ಲ, ರ್ಯಾಂಕ್ ಕಳ್ಕೊಂಡ, ರ್ಯಾಂಕ್ ಬಂದಿಲ್ಲ. ಫಸ್ಟ್ ಕ್ಲಾಸ್ ಬಂದಿರ್ತಾನೆ. ಫಸ್ಟ್ ಕ್ಲಾಸ್ ನೋಡ್ತಾ ಅಲ್ಲೂ ಇಲ್ಲ. ಅಯ್ಯೋ ಪಾಪಿ, ರ್ಯಾಂಕು ಇಲ್ಲ, ಫಸ್ಟ್ ಕ್ಲಾಸು ಇಲ್ಲ, ಸೆಕೆಂಡ್ ಕ್ಲಾಸು ಅಲ್ಲೂ ಇಲ್ಲ. ಎದೆ ಬಡ್ತಾ ಜಾಸ್ತಿ ಮಾಡ್ಕೊಂಡು ಪಾಸ್ ಆದ್ರೆ ಸಾಕಪ್ಪ ಇವ ನೋಡ್ತಾಳೆ. 3rd ಕ್ಲಾಸ್ ನಾವು ಇಲ್ಲ, ಫೇಲ್, SSLC ಫೇಲ್. ಏನಾಗ್ತದೆ ಮನ್ಯಾಗ ಗೊತ್ತಲ್ಲ. ಅವ್ವ ಅಕ್ಕ ಅಳ್ಳಿಕ್ಕೆ ಶುರು ಮಾಡಿದ್ರು. ಅಪ್ಪ ದನ ಕಾಯ್ತಾನೆ, ನೀವ ಮ್ಯಾಟ್ರಿಕ್ ಪಾಸ್ ಆಗೋದಿಲ್ಲ. ಯೂಶುವಲ್ ರಿಯಾಕ್ಷನ್. ಅರ್ಧ ತಾಸು ಆದ ನಮ್ಮ ಅಪ್ಪಗೆ ನೆನಪಾತ, ನಾವು ಒಬ್ಬನೇ ಮಗ ಅಂತ. ನಮ್ಮ ಅವ್ಗೆ ಹೇಳಿದ್ರು, ಬೈಬೇಡ, ಏನಾರು ಮಾಡ್ಕೊಂಡ ಜೀವಕ್ಕ ಅಂತ. ನಾ ಎಲ್ಲಿ ಬೈತೆ, ನೀವು ಬೈಬೇಡ್ರಿ. ಒಪ್ಪಂದ ಆಗಿತ್ತು. ನಾ ಎದ್ದಾಗ ಅಪ್ಪ ಅಮ್ಮ ಬಹಳ ಒಳ್ಳೆಯವರಾಗಿದ್ರು. ಅಪ್ಪ ಅಮ್ಮ ಒಳ್ಳೆಯವರೇ ಇರ್ತಾರೆ, ಬಹಳ ಒಳ್ಳೆಯವರಾದ್ರೂ ಸಂಶಯ ಬರ್ತದೆ. ಯಾಕಂದ್ರೆ ಕೋಲಾರ ಬಿಸಿಲು ನಿಮ್ಗೆ ಗೊತ್ತದ, ಬೆಂಕಿ ಅದು. ನಮ್ಮವ್ವ ಎದ್ಕೊಳ್ಳೆ ಮಾರಿ ಬಿಸಿನೀರು ಇಟ್ಟಿ ನೋಡು ಅಂದ್ಲು. ಅವಾಗ ಗೊತ್ತಾತ ಏನೋ ಅನಾಹುತದ ಇದು. ಕೋಲಾರದಾಗ ಯಾರು ತಗೋತಿದ್ದಾರೆ ಬಿಸಿನೀರು ಮಾರಿ ತಗೊಳಕ್ಕೆ. ಅಕ್ಕನ ನೋಡಿದೆ, ಅಕ್ಕನ ಕಣ್ಣೆಲ್ಲ ಕೆಂಪಾಗಿತ್ತು. ಏನೂ ಆಗ್ಯದ ಅಕ್ಕ, ಏನಾಯ್ತು ಅಂತ ಕೇಳಿದ್ರೆ ತಡ್ಕೊಳಕ್ಕಾಗಲಿಲ್ಲ. ಅಪ್ಕೊಂಡು ಹಳ್ಳಿಕತ್ಲು. SSLC ಫೇಲ್ ಆಗಿಯಲ್ಲೋ, ಯಾವ ಸಬ್ಜೆಕ್ಟ್ನ ಫೇಲ್ ಆಗಿ ಅಂದು. ಫೇಲ್ ಆಯ್ತು, ರಿಸಲ್ಟ್ ಬಂತೇನೆ ಅಂತ ಕೇಳಿದೆ. ಬಂದದ್ದು ನೋಡಿ, ಪೇಪರ್ ನೋಡಂದ್ಲು. ರಿಸಲ್ಟ್ ನೋಡಿದ್ರೆ ಅದ್ರಾಗೂ ಫೇಲ್ ಏನು ಅದು ಗೊತ್ಕೋತೆ. ಹೋಗೊಂಡು ನಡಿ ಧಾರವಾಡಕ್ಕೆ ಅಂದ್ರು. ನಮ್ಮಪ್ಪ ನಾನು ಇಬ್ರು ಧಾರವಾಡಕ್ಕೆ ಹೋದಿ. ಸಾಲಿಗೆ ಹಿಂಗೆ ಹೊಂಟಿವಿ ಕಾರಿಡಾರ್ನಾಗ. ನಮ್ಮಪ್ಪ ಮುಂದಿದ್ದಾರೆ. ನಾನು ಹೆದರಿಕೆ ಹೆಡ್ ಮಾಸ್ಟರ್ನ ಭೇಟಿ ಆಗ್ಬೇಕು. ನಮ್ಮಪ್ಪ ಮುಂದೆ ಹೊಂಟಾರೆ. ಹೆಡ್ ಮಾಸ್ಟರ್ ಹೆಂಗೆ ಪಾರ್ ಆಗೋದು ಅಂತ ವಿಚಾರ ನಡೆಸೀನಿ ನಾನು. ಕರ್ಜಿಗೆ ಒಳಗೆ ಬಾ ಅಂದ್ರು. ಕರೆದ್ರೆ ಹೋಗ್ಬೇಕಲ್ಲ. ಬೈದ್ರು. ಯು ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್.
ಇಡೀ ವರ್ಷ ಗಣಿತ ಕಲಿಸಿನಿ, 30 ಮಾರ್ಕ್ಸ್ ತೊಗೊಳ್ಳೋ ಯೋಗ್ಯತಾ ಇಲ್ಲ ನಿನಗೆ. 13 ಬಂದವು, 13 ಮಾರ್ಕ್ಸ್ ನಿನಗೆ. ಹೋಗ್ ಮಾಡಿ ತೋರಿಸ್ಬೇಡ, ಹೋಗ್ ಸೆಪ್ಟೆಂಬರ್ ಪರೀಕ್ಷೆ ಕೂಡ ಹೋಗ್ ಅಂದರು. ಅತ್ಕೋತ್ ಹೊರಗೆ ಹೋದೆ. ಆಮೇಲೆ ನಮ್ಮ ಆಗಿನ ಕಾಲದಾಗ ಶಿಕ್ಷಕರು ಪಾಲಕರಿಗೂ ಬೈತಿದ್ರು. ನಮ್ಮ ತಂದಿನ ಒಳಕರದ ಅವ್ರಿಗೂ ಬೈದ್ರು. ಏನ್ರಿ ಜವಾಬ್ದಾರಿ ಬೇಡ, ರಿಸಲ್ಟ್ ಬಂದಾಗ ಊರಾಗಿರಂಗಿಲ್ಲ, ಹುಡುಗ ಫೇಲ್ ಆಗ್ಯಾನ, ನಾವು ಫೇಲ್ ಆಗಾಮ ಅಲ್ಲ, ನಾವು ರ್ಯಾಂಕ್ ಬರ್ಬೇಕು ನಮ್ಮ ಸಾಲಿಗೆ. ನೋಡ್ರಿ ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಬಂದಿದೆ SSLC ಬೋರ್ಡಿಂದ, ಗಣಿತಕ್ಕೆ 100ಕ್ಕೆ 100 ಬರ್ಬೇಕು ಅವಂಗ. ಹೆಂಗೆ ಫೇಲ್ ಅದು ಗೊತ್ತಿಲ್ಲ, ಏನೋ ತಪ್ಪಾಗಿದೆ. ರಿಸಲ್ಟ್ ಬಂದ ದಿವಸದಿಂದ 5 ದಿವಸದೊಳಗೆ ರೀಟೋಟ್ಲಿಂಗ್ ಅಪ್ಲಿಕೇಶನ್ ಹಾಕ್ಬೇಕು. ನೀವು ಎಲ್ಲಿದ್ದೀರಿ ದಯವಿಟ್ಟು ಗಮನಿಸಿ ಸ್ನೇಹಿತರ. ನಿಮ್ಮ ಮನೆಗೆ ಹೋಗಿನಿ 3 ದಿವಸ ಹತ್ತತ್, ನಾನು ಮನೆ ಕೀಲಿ ಹಾಕೊಂಡು ಹೋಗಿರಿ. ನಾನೇ ಬಂದು ಏನು ಮಾಡಿದೆ ಗೊತ್ತಿದೆ, 3ನೇ ದಿವಸ ನಾನೇ ಅಪ್ಲಿಕೇಶನ್ ತೊಗೊಂಡು ₹5 ಕಳಿಸಿನಿ SSLC ಬೋರ್ಡ್ಗೆ ರೀಟೋಟ್ಲಿಂಗ್ ಹಾಕ್ಲಿಕ್ಕೆ. ದೇವ್ರನ್ನ ಬೇಡ್ಕೊಳ್ರಿ ಒಳ್ಳೇದಾಗಲಿ. ಮನೆಗೆ ಬಂದ್ವಿ. ನನ್ನ ದಿವಸ ನೆನಪಾದ ಸ್ನೇಹಿತರ, 21ನೇ ಮೇ ಮಧ್ಯಾಹ್ನ 3 ಗಂಟೆ ಆಗಿದೆ. ಮನೆಗೆ ಒಬ್ಬನೇ ಕೂತೀನಿ. ಮನೆ ಎದುರಿಗೆ ರಸ್ತೆ ಕಾಣಿಸ್ತದೆ, ಡಾಂಬರ್ ರಸ್ತೆ. ಬ್ಯಾಸಿಯಾಗ ಡಾಂಬರ್ ಕರಗ್ತದೆ ರಸ್ತೆದು, ಮೃಗಜಲ ಕಾಣಿಸ್ತದೆ, ನೀರು ಕಾಣಿಸ್ತದೆ, ಕಾದು ಹಂಚು ಆದಂಗೆ ಆಗ್ಯದ ರಸ್ತೆ. ನನ್ನ ಮಾಸ್ತರ್ ಬರೋದು ಕಾಣಿಸ್ತು. ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ಬಲಗೈಯಾಗ ಚುಂಗ್ ಹಿಡ್ಕೊಂಡಾರ, ಧೋತ್ರ ಚುಂಗ, ಎಡಗೈಯಾಗ ಚಪ್ಪಲಿ ಹಿಡ್ಕೊಂಡಾರ. ಕುಣ್ಕೋದ್ ಬೆವರು ಸುಸ್ತ ಬರ್ಲಿಕ್ಕತ್ತಾರ. ನನ್ನ ಪ್ರೀತಿ ಮಾಸ್ತರಿಗೆ ಡಯಾಬಿಟಿಸ್ ಇತ್ತು. ಹೆಬ್ಬೆಟ್ಟಿಗೆ ಹಾಲು ಮಾಡ್ಕೊಂಡಾರ. ಗಾಯ ಆಗಿಟ್ಟು ದಪ್ಪ ಬ್ಯಾಂಡೇಜ್ ಆಗ್ಯದ. ಒಂಗುಷ್ಟದಾಗ ಬಟ್ ಹೋಗಂಗಿಲ್ಲ, ಲಘು ಲಘು ನಡಿಲಿಕ್ಕೆ ಹಂಗಿಲ್ಲ ಚಪ್ಪಲಿ ಹಟ್ಕೊಂಡು ಅಂತ ಹೇಳಿ ಚಪ್ಪಲಿ ಕೈಯಾಗಿ ಹಿಡ್ಕೊಂಬರ್ಲಿಕ್ಕತ್ತಾರ. ಖಾಲಿ ಗುಳ್ಳೆಯಾಗಿರ್ಬೇಕಲ್ಲ ಬಿಸಿಲಾಗ. ಎಲ್ಲಿ ಹೋಗ್ತಾರೆ ಮಾಸ್ತರ್ ಬಿಸಿಲಾಗ ಹಿಂಗೆ ಅಂದ್ಕೊಂಡೆ. ನಮ್ಮ ಮನೆ ಕಡೆ ತಿರುಗಿದ್ರು, ಚಪ್ಪಲಿ ಹೊರಗೆ ಹಾಕಿದ್ರು, ಒಳಗೆ ಬಂದರು. ಸಮಯ ನಿಂತು ಹೋತು. ನಾ ಏನು ಮಾಡಲಿ, ಹುಡುಗ ನಮ್ಮ ಮಾಸ್ತರ್ ಅಂಥವ್ರು, ನನ್ನ ಪ್ರೀತಿ ಮಾಸ್ತರ್ ಮನೆಗೆ ಬಂದ್ರೆ ಏನು ಹೇಳಬೇಕು ಗೊತ್ತಾ, ಎದ್ದು ನಿಂತ್ಕೊಂಡ್ಬಿಟ್ಟೆ. ಸೀದಾ ಬಂದವರೇ ನನ್ನ ಗಟ್ಟಿಯಾಗಿ ಹಪ್ಕೊಂಡ್ಬಿಟ್ಟು ಬಿಕ್ಕಿ ಅಳ್ಳಿಕ್ಕೆ ಹತ್ಬಿಟ್ರು. ನಾ ಮಾಸ್ತರ್ ಅಳೋದು ನೋಡಿದ್ದೇ ಇಲ್ಲ ಅಲ್ಲಿವರೆಗೂ. ಬಿಕ್ಕಿ ಅಳ್ಳಿಕ್ಕೆ ಹತ್ರು. ಯಾಕೆ ಅಳ್ತಾರ ಅಂತ ಗೊತ್ತಿಲ್ಲ. ನನಗೂ ಕಣ್ಣಾಗ ನೀರು ಬಂದ್ಬಿಡ್ತು. 1-2 ನಿಮಿಷ ಆದ್ಮೇಲೆ ಹಿಂಗೆ ತಳ್ಳಿದ್ರು ಹೊರಗೆ. ನನ್ನ ಕೋಟಿನ ಕಿಶದ ಕೈ ಹಾಕಿ ಒಂದು ಕಾಗದ ತೆಗೆದ್ರು. ನೋಡೋ ಅಂದ್ ಕೊಟ್ಟರು. ನನಗೇನು ಕಾಣಿಸ್ವಲ್ತು, ಕಣ್ಣು ಮಂಜಾಗ್ಯಾವ. ಆ ಮಂಜು ಕಣ್ಣು ನಾನು ನೋಡಿದ್ರೆ ಅದು SSLC ಬೋರ್ಡ್ ಕಳಿಸಿದಂಥ ಟೆಲಿಗ್ರಾಮ್, ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನನಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿತ್ತು. ಆದರೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ಬೇಕು ಸ್ನೇಹಿತರೆ, ನನಗೆ ಆ ಕ್ಷಣಕ್ಕೆ ರ್ಯಾಂಕ್ ಬಂತು ಅಂತ ಸಂತೃಪ್ತಿ ಆಗಿರಲಿಲ್ಲ. ಮಾಸ್ತರ್ ಮನೆ ಬಂದು ಅಪ್ಕೊಂಡು ಹತ್ರ ಅಲ್ಲ, ಯಾಕೆ ಹತ್ರ ಹೇಳ್ರಿ, ಅಂತಃಕರಣ ಕಲ್ಕೋತಕ್ಕ ಕಣ್ಣಾಗ ನೀರು ಬರೋದಿಲ್ಲ. ಯಾಕೆ ಎತ್ತರಕ್ಕೆ ಹೋಗ್ತಾರೆ ನನ್ನ ಮಾಸ್ತರ್ ಅಂದ್ರೆ ಸ್ವಂತ ಮಗ ವಸಂತ್ 2 ವಿಷಯದಾಗ ಫೇಲ್ ಆಗ್ಯಾನ. ನಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ನೋಡ್ಬೇಕು. ನನ್ನ ಮಗ ಫೇಲ್ ಆದ್ರೆ ಇನ್ನು ಯಾರ ಬಗ್ಗೆ ತಲೆ ಕೆಡಿಸ್ಕೊತೀನಿ ನಾನು. ಬಿಡ್ರಿ, ನಮ್ಮ ಹುಡುಗ ಸೋತ, ನೀನು ಯಾಕೆ ಹೋಗ್ಬೇಕು, ನಾ ಎಲ್ಲ ಕಡೆ ಅಂತಿದ್ವಿ. ಆದ್ರೆ ನಮ್ಮ ಮಾಸ್ತರಿಗೆ ಕೆಟ್ಟ ಅನ್ಸಿದ್ದಂದ್ರೆ ಈ ಹುಡುಗ ರ್ಯಾಂಕ್ ಬರವ ಹೆಂಗೆ ಫೇಲ್ ಆದಿವ ಅಂತ ಹೇಳಿ ಮನೆಗೆ 3 ದಿವಸ ಹೋಗ್ಯಾರ. ಯಾರು ಅಪಾಯಿಂಟ್ಮೆಂಟ್ ಆರ್ಡರ್ನ ಬರೆದಿರ್ತಾರ, ಹುಡುಗ ಫೇಲ್ ಆದ್ರೆ ಮನೆಗೆ ಹೋಗಿ ನೋಡ್ಕೊಂಬರ್ರಿ ಅಂತ ನೋಡ್ಕೊಂಬಂದಾರ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಬಂತಲ್ಲ, ಒಬ್ಬ ಅಟೆಂಡರ್ ಕಳಿಸ್ಬೋದಾಯ್ತು ಮನೆಗೆ, ಬಾರೋ ನೀನು ರಿಸಲ್ಟ್ ಬಂದದ್ದು, ಓಡ್ಕೊತ ಹೋಗ್ತಿದ್ದೆ. ನನ್ನ ಜೀವನ ಸಿಕ್ಕಾಕೊಂಡಿತ್ತು. ತನ್ನ ಮಗ ಸೋತಂತ ವೈಫಲ್ಯವನ್ನ ಹಿಂದೆ ತಳ್ಳಿ ಮನೆಗೆ ಬರಗಾಲೇ ಬಂದು ಖಾಲಿ ಗುಳ್ಳಿ ಮಾಡ್ಕೊಂಡು ಅಪ್ಕೊಂಡು ಹತ್ರಲ್ಲ 5 ಮಿನಿಟ್ನ ನನ್ನ ಜೀವನ ಬದಲಾಯಿಸ್ಬಿಟ್ರು. ಅವತ್ತೇ ತೀರ್ಮಾನ ಮಾಡಿದ್ದೆ ನಾನು, ನನ್ನ ಜೀವನದಾಗ ಏನೇ ಆದರೂ ನನ್ನ ಮಾಸ್ತರ್ ಆಗೇ ಇರ್ತೀನಿ ಅಂತ. ಅಂಥ ಒಬ್ಬ ಮಾಸ್ತರ್ ಒಂದು ಜೀವನ ಪರಿವರ್ತನೆ ಮಾಡಿಬಿಡ್ತಾನೆ. ಅಂಥವ್ರು 100 ಮಂದಿ ಇದ್ದೀರಿ, 1000 ಮಂದಿ ಇದ್ದೀರಿ. ಇಲ್ಲಿ ನಿಮ್ಮ 1000 ಮಂದಿ ಒಳಗೆ 100 ಮಂದಿ ಹಠ ಹಿಡ್ಕೊಂಡು ಸಾಲಿಗೆ ಹೋದ್ರಂದ್ರೆ ಭಾರತ ಜಗದ್ವಿಖ್ಯಾತ ಆಗ್ತದೆ. ನಮಸ್ಕಾರ. ಆತ್ಮೀಯ ಕೆಳಗರೆ, ಇವಾಗಿದ್ವು ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರ ಅಭೂತಪೂರ್ವ ಮಾತುಗಳು. ಶಿಕ್ಷಕರ ಸ್ಥಾನ, ಶಿಕ್ಷಕರ ತ್ಯಾಗ, ಶಿಕ್ಷಕರ ಕರುಣೆ, ಅಂತಃಕರಣದ ಕುರಿತಾಗಿ ಅವರು ತಮ್ಮ ಅನುಭವದ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇನ್ನು ಕೆಳಗರೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ 2025 ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಯಾವುದೇ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನ ನಮಗೆ ತಿಳಿಸಬಹುದು. ಮೊಬೈಲ್ ಸಂಖ್ಯೆ 7483731322 ಸಂಪರ್ಕಿಸಬಹುದು. ಇನ್ನೊಮ್ಮೆ 7483731322. ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು vikas@gmail.com ಮೂಲಕವೂ ತಿಳಿಸಬಹುದು. ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಮುಂದಿನ ರವಿವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ.
ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.